ಬನ್ಸೋಡೆ ಅನ್ನುವಂಥ ವ್ಯಕ್ತಿ ಈತ ಬಾಗಪ್ಪ ಹರಿಜನ್ ಅನ್ನುವಂತಹ ಮೃತನಾದಂಥ ರೌಡಿ ಶೀಟರ್ನ ಫಾಲೋವರು. ಈತ 2023-24ರಲ್ಲಿ ರವಿ ಮೇಲಿನಕೆರೆ ಅನ್ನುವಂಥ ಒಬ್ಬ ನ್ಯಾಯವಾದಿಯನ್ನು ಇನೋವಾ ಕಾರ್ನಿಂದ ಹಾಯಿಸಿ ಕೊಲೆ ಮಾಡಿದಂಥ ಒಬ್ಬ ವ್ಯಕ್ತಿ. ಈತನ ಮೇಲೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 14 ಪ್ರಕರಣಗಳು ದಾಖಲಾಗಿದ್ದಾವೆ. ಸೊ ಈತ ಇತ್ತೀಚೆಗೆ ರಿಲೀಸ್ ಆದ ಮೇಲೆ ಹುಡುಗರನ್ನ ಗುಂಪು ಕಟ್ಟಿಕೊಂಡು ಕಾರ್ಗಳನ್ನ ತಗೊಂಡು ಎಲ್ಲ ಕಡೆಯೂ ಹೋಗೋದು ಬರೋದು, ಒಂದು ರೀತಿ ಸಮಾಜದಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿಸುವಂಥ ಒಂದು ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಅಲ್ಲಿ ಇಲ್ಲಿ ಇಸ್ಪೇಟೆಗಳನ್ನು ಆಡಿಸೋದು, ಅದರಿಂದ ಬರುವಂಥ ದುಡ್ಡನ್ನು ತನ್ನ ಹುಡುಗರನ್ನ ಸಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಾನೆ. ಈತ ಈ ರವಿ ಮೇಲಿನಕೆರೆ ಕೇಸ್ನಲ್ಲಿ ಜೈಲಿನಲ್ಲಿ ಇದ್ದುಕೊಂಡೇ ಹಲವಾರು ಪ್ರಕರಣಗಳು ಕೂಡ ಜೈಲಿನ ಆವರಣದಲ್ಲೇ ಆಗಿರುವಂಥ ಗಲಾಟೆಗಳನ್ನು ಕೂಡ ಕಲಬುರಗಿ ಜೈಲಲ್ಲಿ ಆಗಿರ್ತವೆ. ಆ ಕಲಬುರಗಿ ಜೈಲಿನಲ್ಲಿನೂ ಕೂಡ ಈತನ ಮೇಲೆ ಒಟ್ಟು 3 ಪ್ರಕರಣಗಳು, ಜೈಲಿನಲ್ಲಿ ಇದ್ದುಕೊಂಡೇ 3 ಪ್ರಕರಣಗಳಲ್ಲಿ ಆತ ಇನ್ವಾಲ್ವ್ ಆಗಿದ್ದಾನೆ. ಅಂದರೆ ಈತನ ಒಂದು ಚಟುವಟಿಕೆ ಮತ್ತು ಈತನ ಆ್ಯಕ್ಟಿವಿಟಿ ಕೂಡ ಜೈಲಲ್ಲಿ ಇದ್ರೂ ಕೂಡ ಆತ ಅಲ್ಲಿದ್ದಂಥ ವ್ಯಕ್ತಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಹಲ್ಲೆ ಮಾಡಿರುವಂಥದ್ದು, ಗಲಾಟೆ ಮಾಡಿರುವಂಥ ಪ್ರಕರಣಗಳನ್ನು ಕೂಡ ಕಂಡು ಬಂದಿರುತ್ತೆ. ಈತ ಜೈಲಿನಲ್ಲಿ ಇದ್ದುಕೊಂಡೇ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂಥ ಸುಶೀಲ್ ಕಾಳೆ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಕೂಡ ಮರ್ಡರ್ ಮಾಡೋದಕ್ಕೆ ಸುಪಾರಿ ಕೊಟ್ಟಿರ್ತಾನೆ. ಆ ಹಿನ್ನೆಲೆಯಲ್ಲಿ ಈತನ ಕಾರ್ಯಚಟುವಟಿಕೆಗಳನ್ನು ಮತ್ತು ಈತನ ಹಿನ್ನೆಲೆಯನ್ನು ನೋಡಿಕೊಂಡು ಈತನ ಮೇಲೆ ನಾವು ವಿಜಯಪುರ ಜಿಲ್ಲಾ ಪೊಲೀಸ್ನವರು ಗುಂಡಾ ಕಾಯ್ದೆ ಅಡಿಯಲ್ಲಿ ಆತನನ್ನು ಬಂಧಿಸಿ ಈಗಾಗಲೇ ಚಾಮರಾಜನಗರ ಜಿಲ್ಲೆಗೆ ಕಳಿಸಿಕೊಟ್ಟಿದೆ. ಮಡಿವಾಳಯ್ಯ ಅಲಿಯಾಸ್ ಮುಡುಸ್ವಾಮಿ ಹಿರೇಮಠ ಅನ್ನುವಂತಹ ರೌಡಿ ಶೀಟರ್ ಮೇಲೇನೂ ಕೂಡ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಇತ್ತೀಚೆಗೆ ಆತನನ್ನು ಗುಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿ ಕಾರವಾರ ಜಿಲ್ಲಾ ಕಾರಾಗೃಹಕ್ಕೆ ಆತನನ್ನು ಬಿಡಲಾಗಿದೆ. ಆತನೂ ಕೂಡ 2011ರಿಂದ ಇತ್ತೀಚಿನವರೆಗೂ ಕೂಡ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇದ್ದ. ಹಲವಾರು ಬಾರಿ ಜೈಲಿಗೆ ಹೋಗಿ ಬಂದ್ರೂ ಕೂಡ ತಿದ್ದುಕೊಳ್ಳುವಂಥ ಒಂದು ಅವಕಾಶ ಇದ್ದರೂ ಕೂಡ ಆತ ತಿದ್ದುಕೊಂಡಿರಲಿಲ್ಲ. ಈತ DMC ಗ್ಯಾಂಗ್, ಧರ್ಮರಾಜ್ ಚರ್ಚನ್ ಗ್ಯಾಂಗ್ ಏನಿತ್ತು ಅದರದ ಆ್ಯಕ್ಟಿವ್ ಮೆಂಬರ್ನೂ ಹೌದು. ಮತ್ತು ಧರ್ಮರಾಜ್ ಚರ್ಚನ್ ಡೆತ್ ಆದಮೇಲೆ ಆ ಗ್ಯಾಂಗಿನ ಒಂದು ಮುಂದಾಳತ್ವವನ್ನು ವಹಿಸಿದ್ದ. 2020ರಲ್ಲಿ ವಿಜಯಪುರ ರೂರಲ್ ಲಿಮಿಟ್ಸ್ದಲ್ಲಿ ನಡೆದಂತಹ ಒಂದು ಈ ಗುಂಡಿನ ದಾಳಿಯಲ್ಲಿ ಮಹಾದೇವ್ ಬೈರ್ಗೊಂಡ್ ಅವರ ಮೇಲೆ ಗುಂಡಿನ ದಾಳಿಯಲ್ಲಿ ಏನಿದ್ದ ಇದನ್ನು ಪ್ರಮುಖ ಇವನೇ ಇನ್ವಾಲ್ವ್ ಆಗಿದ್ದ. ಸೊ ಇಂಥ ರೌಡಿ ಚಟುವಟಿಕೆಗಳಂತೂ ಕೂಡ ಕಳೆದ 1 ವರ್ಷದಲ್ಲಿ ವಿಜಯಪುರ ರೂರಲ್ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಜಮಖಂಡಿಯಲ್ಲಾಗಿರ್ಬೋದು, ಮತ್ತು ಒನ್ಸ್ ಅಗೇನ್ ವಿಜಯಪುರ ರೂರಲ್ ಪೊಲೀಸ್ ಸ್ಟೇಷನ್ದಲ್ಲಿ ಅಟೆಂಪ್ಟ್ ಟು ಮರ್ಡರು, ಅಟ್ರಾಸಿಟಿ ಕೇಸು ಮತ್ತು ಬೆದರಿಕೆಯ ಕೇಸುಗಳನ್ನು ಕೂಡ ಈತನ ಮೇಲೆ ದಾಖಲಾಗಿತ್ತು. ಹಾಗಾಗಿ ಈತನ ಮೇಲೆ ಗುಂಡಾ ಕಾಯ್ದೆ ಅಡಿಯಲ್ಲಿ ಇತ್ತೀಚೆಗೆ ಆತನನ್ನು ಬಂಧಿಸಿ ನಮ್ಮ ಕಾರವಾರ ಜೈಲಿನಲ್ಲಿ ಈಗಾಗಲೇ ಅವನನ್ನು ಕಳಿಸಿಕೊಡಲಾಗಿದೆ. ಈಗಾಗಲೇ ಸರ್ಕಾರದ ಆದೇಶದಂತೆ, ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳ ಆದೇಶದಂತೆ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಆ್ಯಂಟಿ ರೌಡಿ ಸ್ಕ್ವಾಡನ್ನು ಕೂಡ ನಾವು ಆಪ್ರೇಟ್ ಮಾಡ್ತಾ ಇದ್ದಾವೆ. ಆ್ಯಂಟಿ ರೌಡಿ ಸ್ಕ್ವಾಡ್ನಲ್ಲಿ ಜಿಲ್ಲೆಯಲ್ಲಿರುವಂಥ ಎಲ್ಲ ರೌಡಿ ಶೀಟರ್ಸ್ಗಳ ಚಲನವಲನಗಳ ಮೇಲೆ ನಿಗಾ ಇಡಲಾಗ್ತಾ ಇದೆ. ಯಾವುದೇ ರೌಡಿ ಶೀಟರ್ಸ್ಗಳು ತಾವು ಕಾನೂನನ್ನು ಬಿಟ್ಟು ಯಾವುದೇ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದು ಅವೇನಾದರೂ ನಮಗೆ ಕಂಡು ಬಂದಿದ್ದೇ ಆಯಿತು ಅಂತಂತಂದರೆ ಯಾವುದೇ ರೀತಿಯಾದಂತಹ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಗಡೀಪಾರು, ಗುಂಡಾ ಕಾಯ್ದೆ, ಕೋಕಾ ಕಾಯ್ದೆ ಅಡಿಯಲ್ಲಿ ಕ್ರಮವನ್ನು ವಹಿಸಲಾಗುತ್ತೆ. ಆದ್ದರಿಂದ ಅವರ ಪ್ರತಿಯೊಂದು ಆಗು ಹೋಗುಗಳು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅವರ ಇರುವಿಕೆ ಆಗಿರ್ಬೋದು, ಅವರ ಚಟುವಟಿಕೆ ಆಗಿರ್ಬೋದು, ಅವರ ಜೊತೆ ಓಡಾಡುವಂಥ ಎಲ್ಲ ಜನನೂ ಆಗಿರ್ಬೋದು, ಅವ್ರ ಜೊತೆ ಫೋಟೋ ಹೊಡ್ಸ್ಕೊಳ್ಳೋರು ಆಗಿರ್ಬೋದು, ಫೋಟೋ ತೆಗೆಯೋರು ಆಗಿರ್ಬೋದು. ಹಾಗಾಗಿ ಪ್ರತಿಯೊಬ್ಬರ ಮಾನಿಟ್ರು ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ಅಡಿಯಲ್ಲಿ ತಾವೇನಾದರೂ ತಮ್ಮ ಚಟುವಟಿಕೆಗಳನ್ನು ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂತು ಅಂತಂತಂದರೆ ಯು ಆರ್ ಆಲ್ರೆಡಿ ಅಂಡರ್ ದ ಸರ್ವೆಲೆನ್ಸ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್ ಡೆಫಿನೆಟ್ಲಿ ನಿಮ್ಮ ಮೇಲೆ ಆ್ಯಕ್ಷನ್ಸ್ಗಳನ್ನು ತಗೊಳುತ್ತೆ. ಈಗಾಗಲೇ TM ಅನ್ನು TH ಅನ್ನು MH ಅನ್ನು ಅಂತಂತ ಅಂದ್ಕೊಂಡು ಓಡೋರು ಈಗಾಗಲೇ ಗುಂಡಾ ಕಾಯ್ದೆಯಲ್ಲಿ ಒಳಗಡೆ ಹೋಗಿದ್ದಾರೆ. ಮತ್ತು ಯಾರಾದರೂ ಇದ್ರೆ ಅಂತಂತಂದರೆ ನಮ್ಮ ಪೊಲೀಸ್ ಇಲಾಖೆ ಗಮನಕ್ಕೆ ಬಂತು ಅಂತಂತಂದರೆ ಸೂಕ್ತ ಕಾನೂನಿನಡಿಯಲ್ಲಿ ಸರಿಯಾದಂಥ ಕ್ರಮವನ್ನು ಕೈಗೊಂಡು ನಿಮ್ಮ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಜಿಲ್ಲಾ ಪೊಲೀಸ್ ತೆಗೆದುಕೊಳ್ಳುತ್ತೆ. ರೌಡಿ ಶೀಟರ್ಸ್ಗಳ ಜೊತೆ ಇರೋರ್ಗಳ ಮೇಲೂ ಕೂಡ, ಅವರ ಜೊತೆ ಸುತ್ತಾಡೋರ ಮೇಲೆ, ಅವ್ರ ಮೇಲೆ ಓಡಾಡೋರ ಮೇಲೂ ಕೂಡ ಸೂಕ್ತವಾದಂಥ ನಿಗಾವನ್ನು ಪೊಲೀಸ್ ಇಲಾಖೆ ಇಟ್ಟಿದೆ. ಯಾಕಂತಂದರೆ ಒಬ್ಬ ರೌಡಿ ಶೀಟರ್ಗೆ ಅವನಿಗೆ ಬೆಂಬಲ ಬರೋದು ಅಥವಾ ಅವನಿಗೆ ಧೈರ್ಯ ಬರೋದು ಯಾವಾಗ ಅಂತಂದರೆ ಅವನ ಜೊತೆ ಓಡಾಡೋ ಜನರಿಂದ. ಹಾಗಾಗಿ ಅವ್ರು ಯಾರ್ಯಾರು ಓಡಾಡ್ತಾರೆ, ಅವರ ಚಟುವಟಿಕೆಗಳೇನು, ಅವರ ಹಿನ್ನೆಲೆ ಏನು, ಅವರು ಯಾವ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಮ್ಮ ಆ್ಯಂಟಿ ರೌಡಿ ಸ್ಕ್ವಾಡು ಈಗಾಗಲೇ
ನಿಗಾ ಇಟ್ಟಿದೆ. ಯಾರಾದರೂ ತಪ್ಪಿನಲ್ಲಿ ಸಿಕ್ಕಾಕೊಂಡ್ರೆ ಅವರ ವಿರುದ್ಧ ಕಠಿಣವಾದಂಥ ನಿಲುವನ್ನು ವಿಜಯಪುರ ಜಿಲ್ಲಾ ಪೊಲೀಸ್ ಕೈಗೊಳ್ಳುತ್ತೆ.